ಹಾಯ್ ಹಲೋ ನಮಸ್ತೆ. ಶ್ರೀ ಸಾಯಿ KRPM ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳೋ ವಿಷಯ ಅಷ್ಟೇ. ಸಮಯ ಅನ್ನೋ 3 ಅಕ್ಷರ ಬಹಳ ಮಹತ್ವವಾದ ಒಂದು ವರ್ಡ್ಸ್. ಯಾಕೆಂದರೆ ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಟೈಮಲ್ಲಿ ಏನು ಮಾಡಬಾರ್ದು ಅನ್ನೋದು ನಮಗೆ ತಿಳಿಸ್ಕೊಡ್ತಕ್ಕಂಥ ವಿಷಯ ಅದು ಸಮಯ. ಸೊ ಹಂಗಾಗಿ ಸಮಯದ ಬಗ್ಗೆ ಇವತ್ತು ಸ್ವಲ್ಪ ನನಗೆ ತಿಳಿದಷ್ಟು ಹೇಳಬೇಕಂತ ಬಯಸ್ತು. ಸೊ ಹಂಗಾಗಿ ಹೇಳ್ತೇನೆ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ನಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಮಯ ಅನ್ನೋದು ಎಷ್ಟು ಮುಖ್ಯ ಅಂದರೆ ಏನು ಬೆಲೆ ಕಟ್ಟಲಾಗದಂಥ ಅಷ್ಟೊಂದು ಮುಖ್ಯ. ಸಮಯಕ್ಕೆ ಗಮನ ಕೊಡಿ, ಸಮಯದ ಬಗ್ಗೆ ಅರಿವಿಟ್ಕೊಳ್ಳಿ, ಸಮಯದ ಬಗ್ಗೆ ನೋಡಿ ನಡೆದುಕೊಂಡು ಹೋಗಿ. ಮತ್ತೆ ಹೋದ ಕಾಲವನ್ನು ಮತ್ತೆ ತರಲಿಕ್ಕಾಗಲ್ಲ. ನಿಮ್ಮಲ್ಲಿ ಇವತ್ತು ದುಡ್ಡು ಇರ್ಬೋದು, ದುಡ್ಡು ಹೋಗ್ಬೋದು, ಬರ್ಬೋದು, ಮತ್ತೆ ನಿಮ್ಮ ಹತ್ರ ದುಡ್ಡು ಬರ್ಬೋದು. ಆದರೆ ಸಮಯವನ್ನು ಯಾರೂ ತಂದು ಕೊಡಲಿಕ್ಕಾಗಲ್ಲ. ಸೊ ನೀವು ಏನೇ ಮಾಡುವಂಥ ಕಾರ್ಯಗಳನ್ನು ನಿಶ್ಚಿಂತವಾಗಿ ಧೈರ್ಯದಿಂದ ಆ ಸಮಯದಲ್ಲೇ ಪೂರ್ಣಗೊಳಿಸಿ. ಯಾಕೆಂದರೆ ಚಿಂತಿಸಿದ ಕಾಲ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಮಕ್ಕಳಾಗಲಿ, ವಿದ್ಯಾರ್ಥಿಗಳಾಗಲಿ, ನೀವು ಯಾವ ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೀರಾ ಆ ಸಮಯದಲ್ಲೇ ಮುಕ್ತಾಯ ಮಾಡಿ. ಈ ಸಮಯ ಮುಗಿದ ಮೇಲೆ ಮುಂದೆ ಒಂದು ದಿನ ನೀವು ವಿಚಾರ ಮಾಡೋದು ಬೇಡ. ಯಾಕೆಂದರೆ ಸಮಯವನ್ನು ನೀವು ಕಲಿಯೋ ಟೈಮಲ್ಲಿ ಕಲಿಯಿರಿ, ವಿದ್ಯಾಭ್ಯಾಸ ಮಾಡುವ ಟೈಮಲ್ಲಿ ವಿದ್ಯಾಭ್ಯಾಸ ಮಾಡಿ, ಸ್ಟಡಿ ಮಾಡುವ ಟೈಮಲ್ಲಿ ಸ್ಟಡಿ ಮಾಡಿ. ಸೊ ಸ್ಟಡಿ ಮಾಡುವ ಟೈಮಲ್ಲಿ ನೀವು ಕೆಲಸ ಮಾಡಿದರೆ ನೀವು ದೊಡ್ಡವರಾದಮೇಲೆ ಅದರ ಅರಿವಾಗತ್ತೆ. ಸೊ ನಾನು ಓದೋ ಟೈಮಲ್ಲಿ, ನಾನು ಸ್ಟಡಿ ಮಾಡೋ ಟೈಮಲ್ಲಿ ಚೆನ್ನಾಗಿ ಓದಲಿಲ್ಲ, ನನಗೆ ಅದರ ಪರಿಣಾಮ ಈ ರೀತಿ ನನಗೆ ನನ್ನ ಜೀವನದಲ್ಲಿ ದುಃಖವನ್ನು ತಂದಿದೆ. ಸೊ ಹಂಗಾಗಿ ಯಾರೇ ಇರಲಿ, ನಿಮ್ಮ ವಿದ್ಯಾರ್ಥಿ ಇರಲಿ, ನಿಮ್ಮ ಮನುಷ್ಯರೇ, ದೊಡ್ಡವರಿರಲಿ, ಸಣ್ಣವರಿರಲಿ, ಸಮಯಕ್ಕೆ ಒತ್ತು ಕೊಡಿ. ಸಮಯವನ್ನು ಒಂದೊಂದು ನಿಮಿಷನೂ ಬಹಳ ಅಮೃತ ಇದ್ದಾಗೆ. ಸೊ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಮಯವನ್ನು ಯಾವ ಕಾಲಕ್ಕೂ ವ್ಯರ್ಥ ಮಾಡಬೇಡಿ. ಸಮಯದ ಬಗ್ಗೆ ಅರಿವಿಟ್ಕೊಳ್ಳಿ, ಜೀವನ ನಡೆಸಿ. ಜೀವನದಲ್ಲಿ ಮುಂದೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಸಮಯ ಪ್ರಜ್ಞೆ ಇಲ್ಲದಿದ್ದರೆ ಮನುಷ್ಯ ಯಾವತ್ತೂ ಅವನ ಜೀವನದಲ್ಲಿ ಸಂತೋಷವಾಗಿ, ನೆಮ್ಮದಿಯಾಗಿ ಜೀವನವನ್ನು ಕಳೆಯಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಸಮಯದ ಬಗ್ಗೆ ಪ್ರಜ್ಞೆ ಇದ್ದವನು ಮಾತ್ರ ಜೀವನದಲ್ಲಿ ಯಶಸ್ಸು, ತನ್ನ ಬುದ್ಧಿವಂತೆ, ಚಾತುರ್ಯ ಅಥವಾ ಇನ್ನಿತರ ವಿವಿಧ ರಂಗದಲ್ಲಿ ಅವನು ತೋರಿಕೆಯ ವ್ಯಕ್ತಿಯಾಗುತ್ತಾನೆ. ಇದು ಯಾರಂದರೆ ಸಮಯದ ಬಗ್ಗೆ ಅರಿವನ್ನು ಹೊಂದಿರುವಂಥವರು ಮಾತ್ರ. ಸಮಯದ ಬಗ್ಗೆ ಅರಿವನ್ನು ಹೊಂದದೇ ಇರುವವರು ಯಾವ ವಿಷಯದಲ್ಲೇ ಆಗಲಿ, ಯಾವ ರಂಗದಲ್ಲೇ ಆಗಲಿ ಎಲ್ಲಿಯೂ ಸಹ ಕಾಣಿಸದಂಥ ವ್ಯಕ್ತಿಗಳಾಗುತ್ತಾರೆ. ಸೊ ಹಂಗಾಗಿ ನೀವೆಲ್ಲರೂ ಒಂದು ಯಾವ ವೇಳೆಯಲ್ಲಿ ಏನು ಮಾಡಬೇಕನ್ನೋದನ್ನು ನಿರ್ಧಾರ ಮಾಡಿಕೊಳ್ಳಿ. ಧೈರ್ಯದಿಂದ ಮುನ್ನುಗ್ಗಿ, ಹಿಂದೆ ಸರಿಯೋದು ಬೇಡ, ಚಿಂತಿಸೋದು ಬೇಡ. ಯಾಕೆಂದರೆ ಸಮಯ ಇವತ್ತು ಹೋದ ದಿನ ನಾಳೆ ಎಷ್ಟು ಕೋಟಿ ಕೊಟ್ಟರೂ ಸಹ ನಮಗೆ ಸಿಗುವುದಿಲ್ಲ. ಸೊ ಹಂಗಾಗಿ ಸಮಯವನ್ನು ಗೌರವಿಸಿ, ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಆ ಸಮಯದಲ್ಲೇ ಮಾಡಿ. ಸಮಯ ಮೀರಿ ಚಿಂತಿಸಿ ಫಲವೇನು? ಸೊ ಹಂಗಾಗಿ ಓದೋದನ್ನು ಬಿಟ್ಟು ಬರುವುದನ್ನು ಗೌರವಿಸಿ, ಆ ಸಮಯ ಬಗ್ಗೆ ಗೌರವಿಸಿ, ನೆಕ್ಸ್ಟ್ ಆ ಸಮಯದಲ್ಲಿ ಮಾಡುವಂಥ ಕಾರ್ಯಗಳನ್ನು ಮಾಡಿ ಈ ಜೀವನದಲ್ಲಿ ಯಶಸ್ಸು ಮಾಡಿ. ಸಮಯವನ್ನು ವ್ಯರ್ಥ ಮಾಡಬೇಡಿ. ಇರೋದು ಒಂದು ಜೀವನ, ಚೆನ್ನಾಗಿ ಲೈಫನ್ನು ಲೀಡ್ ಮಾಡಿ. ಯಾವತ್ತೂ ಸಹ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಂದು ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಗಿಸುತ್ತೇನೆ.